ಹಾಯ್. ಆ್ಯಕ್ಚುಲಿ ಏರ್ ಡೈ ಬಳಸೋದ್ರಿಂದ ನಮಗೆ ಕ್ಯಾನ್ಸರ್ ಬರುತ್ತಾ? ಮತ್ತು ನಮ್ಗೆ ಯಾಕೆ ಬಿಳಿ ಕೂದಲು ಬರುತ್ತೆ? ಬಿಳಿ ಕೂದಲು ಬಂದಮೇಲೆ ಈ ಏರ್ ಡೈ ಹಾಕಿದ್ರೆ ನಮಗೆ ಪರ್ಮನೆಂಟಾಗಿ ಕೂದಲು ಬ್ಲ್ಯಾಕ್ ಆಗುತ್ತಾ? ಬಟ್ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಮಗೆ ಏರ್ ಡೈ ಬಳಸೋದ್ರಿಂದ ಕ್ಯಾನ್ಸರ್ ಬರುತ್ತಾ? 60-70% ಕ್ಯಾನ್ಸರ್ ಬರುತ್ತೆ. ಯಾಕೆ ಬರುತ್ತೆ? ಅದರ ಏರ್ ಡೈ ನಾವು ಏನಕ್ಕೆ ತಗೊಬೇಕು? ಸರಿ, ನಾವು ಬಿಳಿ ಕೂದಲು ಬರೋದಕ್ಕೆ ಕಾರಣ ಏನು? ಇದೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಒನ್ಸ್ ಅಗೇನ್ ನಾನು ನಿಮ್ಮ ಡಾಕ್ಟರ್ ಮಹೇಶ್. ಓಕೆ, ಇವತ್ತು ನಾವು ಈ ಒಂದು ಬಿಳಿ ಕೂದಲು ಬಗ್ಗೆ ನಾವು ಮಾತಾಡೋಣ. ಫಸ್ಟ್ ಆಫ್ ಆಲ್ ನಾವು ಬಿಳಿ ಕೂದಲು ಯಾಕೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು, ಸರಿನಾ? ಬಿಳಿ ಕೂದಲು ಯಾಕೆ ಬರುತ್ತೆ? ತುಂಬ ಇಂಪಾರ್ಟೆಂಟ್ ಏನಂದರೆ ಸ್ಟ್ರೆಸ್ಸು, ಸ್ಟ್ರೈನು, ಟೆನ್ಷನ್ನು ಮತ್ತು ನಮ್ಮ ಡಿಫಿಷಿಯನ್ಸಿ ಆಫ್ ಸರ್ಟೆನ್ ನ್ಯೂಟ್ರಿಯೆಂಟ್ಸ್. ಯಾವುದು ವೈಟಮಿನ್ಸ್ ಡಿಫಿಷಿಯನ್ಸಿ ಇತ್ತು ಅಂದರೆ, ಪ್ರೋಟೀನ್ ಡಿಫಿಷಿಯನ್ಸಿ ಇತ್ತು ಅಂದರೆ, ಸ್ಟ್ರೆಸ್ ಆದರೆ, ತುಂಬ ಟೆನ್ಷನ್ ತೊಗೊಂಡ್ರೆ ನಮಗೆ ಬಿಳಿ ಕೂದಲು ಬರುತ್ತೆ. ಬಿಕಾಸ್ ಯಾಕೆ ಅಂದರೆ, ಈ ನಮ್ಮ ಕೂದಲಿಗೆ ಕಪ್ಪು ಕಲರ್ ಬರೋದು ಯಾವುದು ಅಂದರೆ ಮೆಲನಿನ್ ಪಿಗ್ಮೆಂಟ್ ಅಂತ ಕರಿತೀವಿ. ಈ ಮೆಲನಿನ್ ಪಿಗ್ಮೆಂಟು ಸಾಮಾನ್ಯವಾಗಿ ನಮ್ಮ ಒಂದು ಪರ್ಟಿಕ್ಯುಲರ್ ಜೀನಿಂದ ಏನಾಗುತ್ತೆ, ಇದು ಸಕ್ರೇಟ್ ಆಗುತ್ತೆ, ಸರಿನಾ? ಈ ಜೀನು ಈ ಮೆಲನಿನ್ ಪಿಗ್ಮೆಂಟ್ನ ಸಕ್ರೇಟ್ ಮಾಡಬೇಕು ಅಂದರೆ ಅದಕ್ಕೆ ಹಾರ್ಮೋನ್ಸಿಂದ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರಬೇಕು. ಅದಕ್ಕೆ ನಾವು ಹಾರ್ಮೋನ್ಸ್ನ ಮೋಸ್ಟ್ ಪ್ರಾಬಬಲಿಗೆ ಬಯೋಲಾಜಿಕಲ್ ಮೆಸೆಂಜರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ನಮ್ಮ ಇಂಟರ್ನಲ್ ಅಂದರೆ ಇಂಟ್ರೆನ್ಸಿಕ್ ಫ್ಯಾಕ್ಟರ್, ನಮ್ಮ ಇಂಟರ್ನಲ್ ಸ್ಟ್ರೆಸ್ಸು, ಟೆನ್ಷನ್ನು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ನ ಏನು ಮಾಡುತ್ತೆ, ಚೇಂಜ್ ಮಾಡುತ್ತೆ. ನಾವು ಜಾಸ್ತಿ ಟೆನ್ಷನ್ ಆದರೆ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಏನಾಗುತ್ತೆ, ಇಂಟರ್ನಲ್ ಸ್ಟಿಮ್ಯುಲಸ್ ತೊಗೊಂಡು ಹೈಪರ್ ಆ್ಯಕ್ಟಿವ್ ಆಗಿ ಜಾಸ್ತಿ ಹಾರ್ಮೋನ್ಸ್ನ ಸೆಕ್ರೇಟ್ ಆಗಬಹುದು. ಇಲ್ಲ ಅಂದರೆ ನಮಗೆ ಏನಾದರೆ ಸ್ಟ್ರೆಸ್ಸು ಇಲ್ಲ ಟೆನ್ಷನ್ ನಾವು ಬೇರೆ ಥರ ಏನಾದರೂ ಮಾಡಿಕೊಂಡ್ರೆ ಅವಾಗ ಹೈಪೋ ಸೆಕ್ರೆಷನ್ಸ್ ಅಂತ ಕರಿತೀವಿ, ಕಡಿಮೆನೂ ಕೂಡ ಆಗ್ಬೋದು. ಹಾಗಾಗಿ ನಮ್ಮ ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟು. ನೋಡಿ, ಈಗ ನಿಮ್ಮ ಕೂದಲು ಕಪ್ಪಗಿದೆ ಅಂದರೆ ಕಾರಣ ಏನು? ಅದಕ್ಕೆ ಮೆಲನಿನ್ ಅಂತ. ಸೊ ನಮ್ಮ ಕಲರ್ಗೂ ಕೂಡ ತುಂಬ ವೆರಿ ಫೇರ್ ಅಂದರೆ ತುಂಬ ಬೆಳ್ಳಗಿರ್ತಾರೆ. ಈಗ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ಅಮೇರಿಕನ್ಸ್, ಆಸ್ಟ್ರೇಲಿಯನ್ಸ್ ಎಲ್ಲ ನೋಡಿದ್ರೆ ತುಂಬ ಫೇರ್ ಆಗಿರ್ತಾರೆ. ಕಾರಣ ಏನು ಅಂದರೆ ಅವರಲ್ಲಿ ಮೆಲನಿನ್ ಪಿಗ್ಮೆಂಟ್ ತುಂಬಾ ಕಡಿಮೆ ಇರುತ್ತೆ. ನಮ್ಮ ಇಂಡಿಯನ್ಸ್ ಬಂದರೆ ನಾವು ಬ್ರೌನಿಶ್ ವೀಟಿಶ್ ಅಂತ ಕರಿತೀವಿ, ನಾವು ಮೀಡಿಯಮ್ ಮೆಲನಿನ್ ಪಿಗ್ಮೆಂಟ್ ಸೆಕ್ರೇಟ್ ಆಗುತ್ತೆ. ಬ್ಲ್ಯಾಕ್ ನೀವು ಆಫ್ರಿಕನ್ ಕಂಟ್ರೀಸಲ್ಲಿ ನೋಡಿದ್ರೆ, ಇಲ್ಲ ಚೆನ್ನೈ ಈ ಕಡೆ ಎಲ್ಲ ನೀವು ನೋಡಿದ್ರೆ ಅವ್ರು ಕಪ್ಪಗಿರ್ತಾರೆ. ಯಾಕೆಂದರೆ ಅವರ ದೇಹದಲ್ಲಿ ಮೆಲನಿನ್ ಪಿಗ್ಮೆಂಟು ಜಾಸ್ತಿ ಅಮೌಂಟಲ್ಲಿ ಸೆಕ್ರೇಟ್ ಆಗುತ್ತೆ. ನಮ್ಮ ಕೂದಲು ಕಪ್ಪಗಿರೋದಕ್ಕೆ ಕಾರಣ ಏನು ಅಂದರೆ 3 to 4 ಫೋಲ್ಡ್ಸ್ ಆಫ್ ಮೆಲನಿನ್ ಪಿಗ್ಮೆಂಟ್ ಏನಾಗುತ್ತೆ, ಹೈಪರ್ ಸೆಕ್ರೇಷನ್ಸ್ ಆಗೋದ್ರಿಂದ ನಮ್ಮ ಕೂದಲು ಬಂದು ಕಪ್ಪಾಗಿರುತ್ತೆ. ನಮ್ಮ ಕೂದಲಿಗೆ ತುಂಬ 2 ಇಂಪಾರ್ಟೆಂಟ್ ಕಾಂಪೊನೆಂಟು. ಒಂದು, ನಮ್ಮ ಕೂದಲು ಮಾಡಿರೋದು ಏನು ಅಂದರೆ ಪ್ರೋಟೀನಿಂದ, ಅದು ಕೆರಾಟಿನ್ ಪ್ರೋಟೀನ್ ಅಂತ ಕರಿತೀವಿ. ಹಾಗಾಗಿ ಈ ಪ್ರೋಟೀನ್ಸು, ಅಮೈನೋ ಆಸಿಡ್ಸ್ ಎಲ್ಲ ನಮ್ಗೆ ಸಿಗೋ ಅಂಥದ್ದು ಫುಡ್ಡಿಂದ, ಅದು ಇಂಪಾರ್ಟೆಂಟು. ಮೆಲನಿನ್ ಪಿಗ್ಮೆಂಟ್ಗೆ ಕಾರಣ ಏನು ಅಂದರೆ ನಮ್ಮ ಜೀನ್. ನೋಡಿ, ಈ ಬಿಳಿ ಕೂದಲು ಬಂದು ನಮಗೆ ಹೆರಿಡಿಟರಿನೂ ಕೂಡ, ಅದೆಲ್ಲ ನಿಮ್ಮ ತಾಯಿ ಕಡೆ, ಸೊ ನಿಮ್ಮ ಮಾವಂದಿರಿಗೆ ಬಂದಿದ್ದರೆ ಅದು ನಿಮಗೂ ಬರಬಹುದು. ಇಲ್ಲ ತಂದೆ ಕಡೆ ಯಾರು ಬಂದಿದ್ರು ಅದರಿಂದ ಕೂಡ ಏನಾಗುತ್ತೆ, ಹೆರಿಡಿಟ್ರಿ ಮುಖಾಂತರ ನಮ್ಮ ಬಿಳಿ ಕೂದಲು ಸಾಮಾನ್ಯವಾಗಿ ಬರುತ್ತೆ. ಸಾಮಾನ್ಯವಾಗಿ ಬಿಳಿ ಕೂದಲು ಯಾರಿಗೆ ಬರುತ್ತೆ? ಎಲ್ಲರಿಗೂ ಬರುತ್ತೆ. ಅದು ನಾವು ಮಿಡ್ ಏಜ್ ಅಂತ ಕರಿತೀವಿ. ಸಾಮಾನ್ಯವಾಗಿ 35-40 ವರ್ಷಕ್ಕೆ ಗ್ರೇ ಕಲರ್ಸ್ ನಮಗೆ ಬರುತ್ತೆ. ಸೊ 45-50 ವರ್ಷ ಆಗ್ತಾ ಮೋಸ್ಟ್ ಪ್ರಾಬಬಲ್ ಏನಾಗುತ್ತೆ, ನಮ್ಮ ಕೂದಲು ಬಿಳಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ನಮ್ಗೆ ತೋರಿಸುತ್ತೆ, ನಮ್ಮ ಏಜ್ನ ಏನು ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ, ಸರಿನಾ? ಈಗ ಅರ್ಲಿ ಏಜಸಲ್ಲಿ ಬಿಳಿ ಕೂದಲು ಬರುತ್ತೆ. ಯಾರಿಗೆ ಚಿಕ್ಕ ಏಜಲ್ಲಿ 18 ವರ್ಷದಿಂದ 25 ವರ್ಷ, 30 ವರ್ಷ ಈ ಏಜಲ್ಲಿ ಇರೋರಿಗೆಲ್ಲನೂ ಕೂಡ ಏನಾಗುತ್ತೆ, ಬಿಳಿ ಕೂದಲು ಬಂದ್ಬಿಡುತ್ತೆ. ಇದಕ್ಕೆ ಕಾರಣ ತುಂಬ ಫ್ಯಾಕ್ಟರ್ಸ್ ಇದೆ. ಅಂದರೆ ಒಂದು ನ್ಯೂಟ್ರಿಷನ್ ಸರಿ ಇರಲ್ಲ, ಸರಿ, ಅಂದರೆ ವೈಟಮಿನ್ B12, ವೈಟಮಿನ್ B1 ಆಯ್ತಲ್ಲ, ಸೊ ಐರನ್ ಡಿಫಿಷಿಯನ್ಸಿ, ಮಿನರಲ್ಸು ಮತ್ತು ಪ್ರೋಟೀನ್ ಡಿಫಿಷಿಯನ್ಸಿ, ಇದಕ್ಕೆಲ್ಲ ನಮಗೆ ಬಿಳಿ ಕೂದಲು ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಸ್ಟ್ರೆಸ್ಸು, ಸ್ಟ್ರೈನು, ಟೆನ್ಷನ್ನು ಇದೆಲ್ಲನೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ, ಸರಿನಾ? ಸೊ ಈಗ ನಮಗೆ ಬಿಳಿ ಕೂದಲು ಯಾಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು, ಓಕೆನಾ? ಈಗ ಬಿಳಿ ಕೂದಲು ಬರಲೇಬಾರ್ದು ಅಂತಂತ ನಾವು ಮಾಡ್ಕೊಬೋದ? ಬಿಳಿ ಕೂದಲು ಬಂದರೆ, ಈಗ ನೋಡಿ, ಎಲ್ಲೋ ಒಂದು ಕಡೆ ಒಂದು ಬಿಳಿ ಕೂದಲು ಬರುತ್ತೆ. ಬಿಳಿ ಕೂದಲು ನಾವೇನು ಮಾಡಿಬಿಡ್ತೀವಿ, ಅದನ್ನು ಕಿತ್ತಾಕ್ಬಿಡ್ತೀವಿ. ಕಿತ್ತಾಕಿದ ತಕ್ಷಣ ಸುತ್ತ ಬಿಳಿ ಕೂದಲು ಬಂದ್ಬಿಡುತ್ತೆ ಅಂತಂತ ಹೇಳ್ತೀವಿ. ಇದು ನಿಜನಾ? ಖಂಡಿತ ಇದು ನಿಜ ಅಲ್ಲ. ಸೊ ನಿಮಗೆ ಒಂದು ಬಿಳಿ ಕೂದಲನ್ನ ನೀವು ಪಿಕ್ ಮಾಡಿಬಿಟ್ರೆ, ಅಂದರೆ ರೂಟ್ ಸಮೇತ ನೀವು ತೆಗೆದಾಕ್ಬಿಟ್ರೆ, ಆ ಜಾಗದಲ್ಲಿ ಮತ್ತೆ ಇನ್ನೊಂದು ಬಿಳಿ ಕೂದಲು ಬರುತ್ತೆ.
ಅರ್ಥ ಆಯ್ತಲ್ಲ, ಇನ್ನೊಂದು ಬರುತ್ತೆ ಅಷ್ಟೇ, ಅದ್ರ ಸುತ್ತ ಏನು ಹರಡೋದಿಲ್ಲ. ಬಟ್ ಅದು ಈ ಕೀಳೋದಿದೆಯಲ್ಲ, ಈ ಪ್ಲಕ್ಕಿಂಗ್ ಮಾಡೋದು ತುಂಬ ಡೇಂಜರ್. ಸಿಸರ್ ತೊಗೊಂಡ್ಬೇಕಾದ್ರೆ ನೀವು ಕಟ್ ಮಾಡಿಬಿಟ್ರೆ ರೂಟ್ ಕೀಳಬಾರ್ದು, ಮೇಯ್ನು ರೂಟ್ಸ್ ಬುಡದ ಸಮೇತ ನೀವು ಕೀಳಬಾರ್ದು ಕೂದಲನ್ನ. ಅಲ್ಲೇನಾದ್ರು ಅರ್ಧದಲ್ಲಿ ನೀವು ಕಟ್ ಮಾಡಿಬಿಟ್ರೆ ಮತ್ತೆ ಅದು ಹೊಸದಾಗಿ ಬೆಳ್ಕೊಳ್ಳುತ್ತೆ. ನೋಡಿ, ಇದನ್ನು ಬಿಳಿ ಕೂದಲು ಬರೋದನ್ನು ಯಾರಿಗೂ ಕೂಡ ತಪ್ಸೋಕ್ಕಾಗಲ್ಲ. ನಿಮಗೆ ಡಿಫಿಷಿಯನ್ಸಿ ಇಲ್ಲ ಹೆರಿಡಿಟ್ರಿ ಇತ್ತು ಅಂದರೆ. ನಿಮ್ಮ ಕೂದಲು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಬೇಕು ಅಂದರೆ ನಮಗೆ ಡ್ಯಾಂಡ್ರಫ್ ಕಟ್ ನಮ್ಮದು ಸ್ಕಾಲ್ಪ್ ಅಂತ ಕರಿತೀವಿ, ಸರಿನಾ? ಈ ಸ್ಕಾಲ್ಪು ಮತ್ತು ಹೇರು ಇವೆರಡೂ ಕೂಡ ಆರೋಗ್ಯ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೋಡಿ, ಈಗ ನಾವು ಬಿಳಿ ಕೂದಲು ಬಂದಿರೋರು ಮೋಸ್ಟ್ ಪ್ರಾಬಬಲಿ ಏನು ಮಾಡ್ತಾರೆ, ಡೈ ಹಾಕ್ಕೊತಾರೆ. ಈ ಡೈಯಿಂದ ಕ್ಯಾನ್ಸರ್ ಬರುತ್ತಾ? ನಿಜವಾಗ್ಲೂ ಡೈಗೆ ಬಳಸುವಂತಹ ಸರ್ಟೆನ್ ಕೆಮಿಕಲ್ಸು ನಮಗೆ ಕ್ಯಾನ್ಸರ್ ತರಿಸುವಂಥ ಚಾನ್ಸಸ್ ಇದೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಮೋಸ್ಟ್ ಪ್ರಾಬಬಲಿ ನಾವು ಅಮೋನಿಯಾ ನೋಡ್ತೀವಿ ಕಡಲ್ವಾ. ಈಗ ನೋಡಿ, ನಾನು ಲಿಸ್ಟ್ ಮಾಡ್ತೀನಿ ನಿಮಗೆ, ಅರ್ಥ ಇದೆಲ್ಲ ಯಾವ್ಯಾವ ಥರ ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾರೆ ಅಂತಂತ. ಒಂದು ಅಮೋನಿಯಾ, ಎಷ್ಟೋ ಡೈಸ್ಗಳಲ್ಲಿ ಅಮೋನಿಯಾ ಫ್ರೀ ಅಂತಂತ ಹಾಕ್ತಾರೆ, ಬಟ್ ಅದಕ್ಕಿಂತ ಡೇಂಜರ್ ಆಗಿರೋವಂಥ ಒಂದು ಕೆಮಿಕಲ್ ಹಾಕ್ತಾರೆ, ಅದನ್ನು ನಾವು ಎಥನಾಲ್ ಅಮೈನ್ ಅಂತ ಕರಿತೀವಿ. ಈ ಎಥನಾಲ್ ಅಮೈನ್ ಅಮೋನಿಯಾಕ್ಕಿಂತ ತುಂಬ ಡೇಂಜರ್. ಇವನ್ ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ ಬರ್ಸುತ್ತೆ. ಮತ್ತು ಇನ್ನೊಂದು PPD ಅಂತ ಬರುತ್ತೆ, ರೆಸಾರ್ಸಿನಾಲ್ ಅಂತ ಇನ್ನೊಂದಿದೆ, ಅದಂತೂ ಭಯಂಕರ. ಅದೇನು ಮಾಡುತ್ತೆ ಅಂದರೆ ನಮ್ಮ ಕೂದಲನ್ನ ಎಲ್ಲ ಈ ಕೋಟಿಂಗ್, ಕೆರಾಟಿನ್ ಪ್ರೋಟೀನ್ ಕೋಟಿಂಗ್ನೆಲ್ಲ ಏನು ಮಾಡಿಬಿಡುತ್ತೆ, ಬ್ಲೀಚ್ ಮಾಡಿಬಿಡುತ್ತೆ. ಸೊ ಬ್ಲೀಚ್ ಮಾಡಿ ನಿಮ್ಮ ಡೈ ಹಾಕಿದ್ರೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಇದು ಬಂದು ರೆಸಾರ್ಸಿನಾಲ್ ಅಂತಂತ, ಅದು ಭಯಂಕರ ಕೆಮಿಕಲ್. ಅದು ಕೂಡ ಏನು ಮಾಡುತ್ತೆ, ಕಾರ್ಸಿನೋಜನ್ ನಮಗೆ. ಅದರ ಜೊತೆಗೆ ನಾವು ಹೈಡ್ರೋಜನ್ ಪೆರಾಕ್ಸೈಡ್, ನಮ್ಮ ಗಾಯ ಆದರೆ ಈ ಗಾಯನೆಲ್ಲ ಕ್ಲೀನ್ ಮಾಡೋಕ್ಕೆ ನಾವು ಹಾಕ್ಕೊತೀವಿ ಹೈಡ್ರೋಜನ್ ಪೆರಾಕ್ಸೈಡ್. ಇದು ಕೂಡ ಏನು ಮಾಡುತ್ತೆ, ನಮ್ಮ ಕೂದಲನ್ನ ನೀಟಾಗಿ ಬ್ಲೀಚ್ ಮಾಡಿಬಿಡುತ್ತೆ. ಇನ್ನು ಸಾಕಷ್ಟು ಇದಾವೆ, ಲೈಕ್ ಪ್ಯಾರಾಬೆನ್ಸು, ಟೈಟಾನಿಯಂ ಡೈಆಕ್ಸೈಡು, ಕರೆಕ್ಟಾಗಿ ಈ ಥರ ಸಾಕಷ್ಟು ಏನಾಗುತ್ತೆ ನಾವು ಕೆಮಿಕಲ್ಸು ನಾವು ಯೂಸ್ ಮಾಡ್ತೀವಿ. ನಿಮಗೆ ಯಾವ ಹೇರ್ ಡೈಯಲ್ಲಿ 10 ಮಿನಿಟ್ಸ್ಗೆ ಬೇಗ ಕಪ್ಪಾಗೋಗ್ಬಿಡುತ್ತೆ, 15 ಮಿನಿಟ್ಸ್ಗೆ ಬೇಗ ಕಪ್ಪಾಗೋಗುತ್ತೆ ಅಂದರೆ ಅಲ್ಲಿ ತುಂಬ ಡೇಂಜರಸ್ ಕೆಮಿಕಲ್ಸ್ ಇರುತ್ತೆ ಅಂತಂತ ಅರ್ಥ. ನೀವೇನಾದರೂ ಒಂದ್ಸರಿ ಹೇರ್ ಡೈನ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ರೆ, ನಾನು ಹೇಳಿದ್ರೆ ರೆಸಾರ್ಸಿನಾಲ್ ಅಂತಂದ್ರೆ ಅದು ಮೋಸ್ಟ್ ಪ್ರಾಬಬಲ್ ಎಲ್ಲ ಡೈಸ್ಗಳಲ್ಲಿ ಅದನ್ನು ಹಾಕ್ತಾರೆ. ಅದು ನೀಟಾಗಿ ಬ್ಲೀಚ್ ಮಾಡಿಬಿಡುತ್ತೆ. ಈ ಹೈಡ್ರೋಜನ್ ಪೆರಾಕ್ಸೈಡು ಮತ್ತು ರೆಸಾರ್ಸಿನಾಲ್ ನಿಮ್ಮ ಕೂದಲಲ್ಲಿರೋ ಅಂಥ ನ್ಯಾಚುರಲ್ ಕಲರ್ನ ಅದು ತೆಗೆದುಬಿಡುತ್ತೆ, ಸರಿನಾ? ನೀವು ಯಾವಾಗ ಕಂಟಿನ್ಯೂಸ್ ಹೇರ್ ಡೈ ಹಾಕೊಳ್ಳೋಕೆ ಶುರು ಮಾಡ್ತೀರಾ, ನಮಗೆ ಬಿಳಿ ಕೂದಲು ಜಾಸ್ತಿ ಆಗುತ್ತೆ. ಬಿಳಿ ಕೂದಲು ಯಾವಾಗ ಜಾಸ್ತಿ ಆಗುತ್ತೆ, ನಾವು ಬಣ್ಣ ಹಾಕೊಳ್ಳೋದನ್ನು ಜಾಸ್ತಿ ಮಾಡ್ತೀವಿ. ಇದು ಬಿಸ್ನೆಸ್ ಟ್ಯಾಕ್ಟಿಕ್. ಈ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ಈ ಥರ ಮನೆ ಹಾಲು ಕೆಲಸ ಮಾಡ್ತಾರೆ, ಅರ್ಥ ಆಯ್ತಲ್ಲ? ನಿಮಗೆ ಬಿಳಿ ಕೂದಲು ಜಾಸ್ತಿ ಆದರೆ ತಾನೇ ಅವ್ರಿಗೆ ಏನಾಗುತ್ತೆ, ಸೊ ಅವ್ರ ಹೇರ್ ಡೈ ಜಾಸ್ತಿ ಖರ್ಚಾಗುವಂಥದ್ದು. ಈ ಟೆಕ್ನಿಕ್ಸು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನೀವು ಎಷ್ಟು ಜಾಸ್ತಿ ಹೇರ್ ಡೈಸ್ ಹಾಕ್ಕೊತೀರೋ ಅಷ್ಟು ಜಾಸ್ತಿ ನಮಗೆ ಬಿಳಿ ಕೂದಲು ಆಗ್ತಾ ಬರುತ್ತೆ. ಯಾಕಂದರೆ ಈ ನಮ್ಮ ಕೆರಾಟಿನ್ನು ಮತ್ತು ಮೆಲನಿನ್ ಕೋಟಿಂಗ್ನ ಏನು ಮಾಡುತ್ತೆ, ಈ ಕೆಮಿಕಲ್ಸ್ಗಳು ರಿಮೂವ್ ಮಾಡಿ ಎಲ್ಲ ಕೂದಲು ಬಿಳಿ ಕೂದಲು ಮಾಡುತ್ತೆ. ಮತ್ತು ನಿಮಗೆ ವಿಧಿ ಇರಲ್ಲ, ಮತ್ತೆ ಏನು ಮಾಡಬೇಕು, ನಾವು ಹೇರ್ ಡೈನೇ ತೊಗೊಂಬಂದು ಅಪ್ಲೈ ಮಾಡ್ಕೊತೀವಿ, ಸರಿನಾ? ಹಾಗಾದರೆ ಹೇರ್ ಡೈ ಹಾಕೋದ್ರಿಂದ ನಮಗೆ ಏನಾಗುತ್ತೆ, ಕ್ಯಾನ್ಸರ್ ಬರುತ್ತಾ ಅಂತಂದ್ರೆ 70% ನಮ್ಗೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಆಕಸ್ಮಿಕವಾಗಿ ನಾವು ಹೇರ್ ಡೈ ಹಾಕೊಬೇಕಾದ್ರೆ ಅದ್ರದ್ದು ವಾಸನೆ ಆಗಿರಲಿ, ಅದೆಲ್ಲ ಕೆಮಿಕಲ್ಸೇ ಅದು, ಇಲ್ಲಾಂದರೆ ಬಾಯಿಗೆ ಹೋಗುವಂಥದ್ದು ಆ ಥರ ಎಲ್ಲ ಹೋದಾಗ ನಮ್ಮ ಜೀನ್ಸ್ನ ಏನು ಮಾಡೋದು, ಮ್ಯೂಟೇಷನ್ ಮಾಡುತ್ತೆ. ನಿಮ್ಮ ಜೀನ್ಸ್ ಒಂದ್ಸರಿ ಮ್ಯೂಟೇಷನ್ ಆಯಿತು ಅಂದರೆ ಕರೆಕ್ಟಾಗಿ ನಮಗೇನಾಗುತ್ತೆ, ಅಬ್ನಾರ್ಮಲ್ ಸೆಲ್ ಗ್ರೋತ್ ಆಗೋಕ್ಕೆ ಸೆಲ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ಹೇರ್ ಡೈ ಹಾಕೊಂಡ್ಲೇಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಂದಿನ ಮುಂಚೆನೇ ನೀವು ಪ್ಯಾಚ್ ಟೆಸ್ಟ್ ಕಡೆಲ್ಲ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಕುತ್ತಿಗೆ ಇರುತ್ತಲ್ಲ, ಈ ಕುತ್ತಿಗೆಯಿಂದ ಇಲ್ಲ ಕೈಯಲ್ಲಿ, ಸೊ ನೀವು ಒಂದು ಸ್ವಲ್ಪ ಡೈನ ಹಾಕಿ ಆಯ್ತಲ್ಲ, 1 hour 2 hours ಬಿಟ್ಟರೆ ನಿಮ್ಗೇನಾದ್ರು ರ್ಯಾಷಸ್ ಏನಾದರೂ ಆಗಿಲ್ಲ ಅಂದರೆ ಕರೆಕ್ಟಲ್ಲ, ಅವಾಗ ನೀವು ಯೂಸ್ ಮಾಡ್ಕೊಬೋದು. ಸೊ ನಿಮಗೆ ಏನೋ ಎಷ್ಟೇ ಟೈಮ್ ನೀವು ಯೂಸ್ ಮಾಡ್ತಾ ಇದ್ರು ಕೂಡ ಪ್ರತಿ ಸರಿ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಒಂದೊಂದು ಸರಿ ಕಂಟಿನ್ಯೂಸ್ ಆಗಿ ನೀವು ಹಾಕ್ಕೊಂಡು ನಿಮ್ಗೆ ಬಂದಿರೋಲ್ಲ 1 ವರ್ಷ 2 ವರ್ಷ ಆದಮೇಲೆ ಏನಾಗುತ್ತೆ, ಬಿಕಾಸ್ ಈ ಕೆಮಿಕಲ್ಸ್ನ ಇವ್ರೇನು ಮಾಡ್ತಾ ಇರ್ತಾರೆ, ಕಾನ್ಸಂಟ್ರೇಷನ್ ಜಾಸ್ತಿ ಕಡಿಮೆ ಮಾಡಿ ಬೇರೆ ಬೇರೆ ಅಡಿಷನಲ್ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಿಮಗೆ ಅನಾಫಿಲಾಕ್ಸಿಸ್ ಅಂತ ಕರಿತೀವಿ, ಅಂದರೆ ಸಿವಿಯರ್ ಅಲರ್ಜಿ, ಸರಿನಾ? ಅನಾಫಿಲಾಕ್ಸಿಸ್ 1 ಅಂತ. ಆ ಟೈಮಲ್ಲಿ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುವಂಥದ್ದು, ಎಕ್ಸಿಮಾ ಅಂತ ಹೇಳ್ತೀವಿ, ಅಂದರೆ ಸ್ಕಾಲ್ಪಲ್ಲಿ ಅಲರ್ಜಿ ಆಗಿ ಗುಳ್ಳೆಯಾಗಿ ರೆಡ್ ಕಲರ್ ನೀವು ಕೆರ್ಕೊಂಡು ಇಲ್ಲೆಲ್ಲ ಗಾಯ ಹೋಗ್ಬಿಡುತ್ತೆ, ಸರಿನಾ? ಎಕ್ಸಿಮಾ ಅಂತ ಕರಿತೀವಿ ನಾವು ಅದನ್ನು. ಇಲ್ಲಾಂದರೆ ಅನಾಫಿಲಾಕ್ಸಿಸ್ ಟೈಪ್ 1 ಏನೋ ಅಲರ್ಜಿ. ಅದಾಯಿತು ಅಂದರೆ ನಿಮಗೆ ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ, ನವೆ ಶುರು ಆಗೋದು, ಗುಳ್ಳೆ ಬರುವಂಥದ್ದು, ಕಣ್ಣೆಲ್ಲ ಕೆಂಪಗಾಗುವಂಥದ್ದು, ಸ್ನೀಸಿಂಗು, ಈ ಥರ ಎಲ್ಲ ಏನಾಗುತ್ತೆ, ಸೊ ನಮಗೆ ಏನೋ ಬೇರೆ ಬೇರೆ ಥರ ಕಾಯಿಲೆಗಳು ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ನೀವು ಡೈನ್ ಯೂಸ್ನೇ ಮಾಡಬೇಕು ಅಂದರೆ ನೀವು ನೋಡಿ, ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಯಾವ ಕೆಮಿಕಲ್ಸ್ನ ಇವ್ರು ಯೂಸ್ ಮಾಡಿದ್ದಾರೆ. ನೋ ಅಮೋನಿಯಾ ಅಂತ ಹೇಳ್ತಾರೆ, ಬಟ್ ಅಮೋನಿಯಾಗಿಂತ ಡೇಂಜರಸ್ ಕೆಮಿಕಲ್ಸ್ನ ಇವರು ಆ್ಯಡ್ ಮಾಡಿರ್ತಾರೆ.
ಅರ್ಥ ಆಯ್ತಲ್ಲ. ಆ ಕೆಮಿಕಲ್ಸ್ ಯಾವ್ದು ಅಂತ ನೋಡಬೇಕು. ನೋಡಿ ನೀವು ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ಲ. ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ನೀವು ಅಪ್ಲೈ ಮಾಡಬೇಕು. ಅಂದರೆ ನಾವು ಯಾರೂ ರೆಕಮೆಂಡ್ ಮಾಡ್ತಿಲ್ಲ ನೀವು ಏನೋ 2 ಡೇ ಹಾಕೊಂಡೇಬೇಕು ಅಂತ. ಬಟ್ ಸಮಯ ಸಂದರ್ಭ ನಿಮ್ಮ ಒಂದು ಅನುಕೂಲಕ್ಕೆ ಸೊ ನೀವು ಅದನ್ನು ಯೂಸ್ ಮಾಡ್ಬೋದು ನೋಡಿಕೊಂಡು. ಸರಿ, ನಾವು ಆರ್ಟಿಫಿಷಿಯಲ್ ಕಲರ್ ಹಾಕ್ಕೊಳ್ಳೋದ್ರಿಂದ ಮತ್ತಿನ್ನೇನು ಪ್ರಾಬ್ಲಮ್ ಆಗುತ್ತೆ, ಒಂದು ಕ್ಯಾನ್ಸರ್ ಆಗುತ್ತೆ. ಇನ್ನೊಂದು ಏನಾಗುತ್ತೆ, ಈ PPD, ರೆಸಾರ್ಸಿನಾಲು ಮತ್ತು ಹೈಡ್ರೋಜನ್ ಪೆರಾಕ್ಸೈಡು ಅಲಾಂಗ್ ವಿತ್ ಏನಾಗುತ್ತೆ ಎಥನಾಲಮೈನು, ಇವೆಲ್ಲ ಈ ರೆಗ್ಯುಲರ್ ಏನು ನಾವು ಬಾರ್ಬರ್ ಶಾಪ್ಗೆ ಹೋಗಿ ಅವರು ಯೂಸ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ. ಈ ರೆಸಾರ್ಸಿನಾಲ್ನ ಜಾಸ್ತಿ ಆಗ್ತಾ ಇರ್ತಾರೆ ಬ್ಲೀಚಿಂಗೋಸ್ಕರ. ಇಂಥ ಕೇಸಸ್ಸಲ್ಲಿ ನಾವು ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿಗೆ ಹೆಣ್ಮಕ್ಳಲ್ಲಿ ಯೂರಿನರಿ ಬ್ಲ್ಯಾಡರ್ ಏನಾಗುತ್ತೆ, ಸೊ ಅಲ್ಲಿ ನಮಗೆ ಇನ್ಫ್ಲಮೇಷನ್ ನಾವು ನೋಡ್ತೀವಿ. ಅಂದರೆ ನಮ್ಮ ಯೂರಿನರಿ ಕಿಡ್ನಿ ಇರುತ್ತೆ, 2 ಕಿಡ್ನಿ ಸರಿನಾ, ಅದರಲ್ಲಿ 2 ಯುರೇಟರ್ ಇರುತ್ತೆ. ಸೊ ನಮ್ಮ ಯೂರಿನೆಲ್ಲ ಒಂದು ಕಡೆ ಶೇಖರಣೆ ಆಗುವಂಥ ಜಾಗ ನಾವು ಯಾವುದು ಯೂರಿನರಿ ಬ್ಲ್ಯಾಡರ್ ಅಂತ ಕರಿತೀವಿ. ಈ ಬ್ಲ್ಯಾಡರ್ ಇರಿಟೇಷನ್ ಸಾಮಾನ್ಯವಾಗಿ ಈ ಯಾರು ಜಾಸ್ತಿ ಜನ ಈ ಕಲರ್ ಆಗ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ, ಅವ್ರಿಗೆ ಇದು ಜಾಸ್ತಿ ಬರುತ್ತೆ. ಬಿಳಿ ಕೂದಲು ಬರೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಂದರೆ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ತಲೆ ಕೂದಲು ಕೆಮಿಕಲ್ಸ್ನ ಎಕ್ಸ್ಪೋಸ್ ಮಾಡಿದಾಗ, ಸರಿನಾ. ಈಗ ನೀವು ಆ ಶಾಂಪು ಈ ಶಾಂಪು ಅಂತೆಲ್ಲ ಹಾಕ್ಕೊತಿರ್ತೀರ, ಮತ್ತು ಸೋಪ್ಸ್ನ ಚೇಂಜ್ ಮಾಡ್ತಿರ್ತೀರ, ಮತ್ತು ಏನೋ ಏರ್ ಕಂಡೀಷನಿಂಗ್ ಅಂತ ಹಾಕ್ಕೊತೀರ. ಇದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಮತ್ತು ಬೇರೆ ಬೇರೆ ಥರ ಕಲರ್ಸ್ ಹಾಕ್ಕೊಳ್ಳೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿರುವಂಥ ಈ ಮೆಲನಿನ್ ಕೋಟಿಂಗು ಮತ್ತು ಕೆರಾಟಿನ್ ಏನಾಗುತ್ತೆ ವೀಕ್ ಆಗ್ತಾ ಬಂದು ನಮಗೆ ಬಿಳಿ ಕೂದಲು ಬರುವಂಥ ಚಾನ್ಸಸ್ ತುಂಬಾ ಇದೆ. ಮತ್ತು ನಮಗೆ ಈಗ ಆರ್ಟಿಫಿಷಿಯಲಾಗಿ ಏರ್ ಕಲರಿಂಗ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಕ್ಯಾನ್ಸರ್ ಬರ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ಅಂದರೆ ನಮ್ಮ ಹೇರ್ ಫಾಲಿಕಲ್ಸ್ ಆಗಿರಲಿ, ಇಲ್ಲ ಅಂದರೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಿರಲಿ, ಕಡೆಲ್ಲ ನಮ್ಮ ಸ್ಕಾಲ್ಪ್ನ ಹೆಲ್ತ್ನ ಕಂಟ್ರೋಲ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಬೇಕು. ನಾನು ನ್ಯಾಚುರಲಾಗಿ ಏನಾದ್ರು ಇದೆಯಾ ಅಂದರೆ 100% ನ್ಯಾಚುರಲಾಗಿ ನಾವು ಏರ್ ಡೈನ ಮಾಡ್ಕೊಬೋದು. ಇದು ಯೂನಿವರ್ಸಲ್, ನಮಗೆಲ್ಲರಿಗೂ ಗೊತ್ತಿದೆ. ಏನಿಲ್ಲ, ನಮಗೆ ಗೋರಂಟಿ ಸಿಗುತ್ತೆ, ಸರಿನಾ. ನೋಡಿ, ಇದು ನ್ಯಾಚುರಲ್ ಇದು. ಸೊ ಅದನ್ನು ನಾವು ಮೆಹಂದಿ ಅಂತಲೂ ಕರಿತೀವಿ. ಮೋಸ್ಟ್ ಪ್ರಾಬಬ್ಲಿ ಗೋರಂಟಿ ತೊಗೊಂಬರ್ತೀವಿ. ಗೋರಂಟಿ ತೊಗೊಂಬಂದ್ಬಿಟ್ಟು ಒಂದು 2 ಎಗ್ನ ಆ್ಯಡ್ ಮಾಡ್ತೀವಿ, ಒಂದು ಸ್ವಲ್ಪ ಮೊಸರನ್ನ ಹಾಕ್ತೀವಿ. ಈ ಮೊಸರು ಹಾಕೋದ್ರಿಂದ ಏನು ಗೊತ್ತಾ, ಮೊಸರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಸರಿನಾ. ನಮ್ಮಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿರೋ ಸ್ಕಾಲ್ಪಲ್ಲಿ ಬಿಕಾಸ್ ಆಫ್ ಅಸಿಡಿಕ್ pH ಇರೋದ್ರಿಂದ ಮೊಸರಲ್ಲಿ ಇದೇನು ಮಾಡುತ್ತೆ, ಎಷ್ಟೋ ಬ್ಯಾಕ್ಟೀರಿಯಾಗಳನ್ನ ಇದು ಕಿಲ್ ಮಾಡುತ್ತೆ. ಅಲರ್ಜಿ ಆಗಿದರೆ ಅದನ್ನು ಕೂಲ್ ಮಾಡುತ್ತೆ, ಸರಿನಾ, pH ವೇರಿಯೇಷನ್ ಇರೋದ್ರಿಂದ. ಮತ್ತು ನಮ್ಮ ಡ್ಯಾಂಡ್ರಫ್ನು ಉದುರಿಸೋದನ್ನೆಲ್ಲ ಕಡಿಮೆ ಮಾಡುತ್ತೆ. ಫಾಲಿಕಲ್ಸ್ಗೆ ಒಳ್ಳೆ ನ್ಯೂಟ್ರಿಷನ್ ಕೂಡ ಕೊಡುತ್ತೆ ಈ ಮೊಸರು. ಎಗ್ಗು ನಾವೆಲ್ಲ ಹಾಕ್ತೀವಿ. ಸೊ ಒಂದು 2 ಎಗ್ ಹಾಕಿ, ಒಂದು ಸ್ವಲ್ಪ ಮೊಸರು ಹಾಕಿ, ಮೋಸ್ಟ್ ಪ್ರಾಬಬ್ಲಿಗೆ ಮೆಹಂದಿ ಹಾಕಿ, ಸ್ವಲ್ಪ ನೀರು ಹಾಕಿ ಸ್ಲರಿ ಮಾಡ್ಕೊಬೇಕು. ಸ್ಲರಿ ಮಾಡ್ಕೊಂಡು ಓವರ್ ನೈಟ್ ಅದನ್ನು ಇಟ್ಬಿಡಬೇಕು, ಸರಿನಾ. ಅದೇನಾಗುತ್ತೆ, ಚೆನ್ನಾಗಿ ಒಂದಕ್ಕೂ ಮಿಕ್ಸ್ ಆಗಿ ಅದೊಂದು ಸ್ವಲ್ಪ ಫರ್ಮೆಂಟೇಷನ್ ಥರ ಆಗುತ್ತೆ. ಬೆಳಗ್ಗೆ ಎದ್ದು ನೀವು ಅದನ್ನು ಕರೆಕ್ಟಾಗಿ ತಲೆಗೆ ಹಚ್ಕೊಂಡು 2 hours ನೀಟಾಗಿ, ಬಿಕಾಸ್ ನೀವು ಹಚ್ಕೊಂಡಿದ್ದ ತಕ್ಷಣ ನಿಮ್ಗೆ ಫೀಲ್ ಆಗುತ್ತೆ, ತುಂಬ ತಲೆ ತಂಪಾಗುತ್ತೆ. ಈ ತಂಪಾಗೋದೇನಕ್ಕೆ, ಒಂದು ಮೆಹಂದಿಲಿರುವಂಥ ಒಂದು ಕಂಡೀಷನಿಂಗ್ ಪ್ರಾಪರ್ಟಿ. ಇನ್ನೊಂದು ಬಿಕಾಸ್ ನಾವು ಫರ್ಮೆಂಟೆಡ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀವಿ, ಅಂದರೆ ಮೊಸರನ್ನ ಯೂಸ್ ಮಾಡೋದ್ರಿಂದ ಸೊ ಅದು ಕೂಡ ಏನಾಗುತ್ತೆ, ನಮಗೆ ಈ ಕೂಲ್ನೆಸ್ನ ತಗೊಂಬಂದು ಕೊಡುತ್ತೆ. ಹಿಂದಿನ ಕಾಲದಲ್ಲ ಹಂಗೇನೆ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ 1 2 hours 3 hours ನೀವು ಚೆನ್ನಾಗಿ ನೆನೆ ಹಾಕಕ್ಕೆ ಬಿಟ್ಟು ನೀವು ಹಚ್ಕೊತೀರ. ಹಚ್ಕೊಂಡಿದ್ಮೇಲೆ ಸ್ವಲ್ಪ ಮಸಾಜ್ ಕೂಡ ಮಾಡಬೇಕು. ಬಿಕಾಸ್ ನೀವು ಹಚ್ಕೊಂಡು ಕರೆಕ್ಟಾಗಿ ಮಸಾಜ್ ಮಾಡಿಕೊಂಡ್ರೆ, ಇಲ್ಲ ಬಾಚಣಿಗೆ ತೊಗೊಂಡು ನೀಟಾಗಿ ಸ್ವಲ್ಪ ಬಾಚ್ಕೊಳ್ಳೋ ಥರ ಏನಾದರೂ ಮಾಡಿದ್ರೆ ನಮಗೇನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ಅಂದರೆ ಈ ಅದರಲ್ಲಿರೋಂಥ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಆವಾಗ ನಿಮ್ಮ ಹೇರ್ ಬೆಳೆಯೋದು ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಬಿಳಿ ಕೂದಲು ಆಗುವಂಥದ್ದು ಚಾನ್ಸಸ್ಸು ಕಡಿಮೆ ಇರುತ್ತೆ. ಸರಿ, ನೀವೀಗ ಮೆಹಂದಿನ ಹಚ್ಕೊಂಡು ನಾನು ಹೇಳಿರೋ ಪ್ರಕಾರ ನೀಟಾಗಿ ನೀವು ವಾಶ್ ಮಾಡಿಕೊಂಡು ಮಾರನೇ ದಿನಾಗೆ ನಮಗೆ ಇಂಡಿಗೋ ಅಂತ ಬರುತ್ತೆ. ಇದು ಕೂಡ ಒಂದು ಇಂಡಿಗೋ ಅಂತ ಒಂದು ಪ್ಲ್ಯಾಂಟಿಂದ ಪೌಡರ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿ, ಲೀವ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇದು ಆ್ಯಕ್ಚುಲಿ ಡಾರ್ಕ್ ಬ್ಲೂ ಕಲರ್ ಕೊಡುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಬ್ರಿಟಿಷರು ನಮ್ಮ ಇಂಡಿಯಾಗೆ ಬಂದು ಇಂಡಿಗೋನ ಲಾರ್ಜ್ ಸ್ಕೇಲಲ್ಲಿ ಕಲ್ಟಿವೇಟ್ ಮಾಡಿ, ಕರೆಕ್ಟ್ ಅಲ್ವಾ, ಅದನ್ನೆಲ್ಲ ಇಂಗ್ಲೆಂಡ್ಗೆ ಏನು ಮಾಡೋರು, ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಬ್ಲೂ ಕಲರ್ಗೆ ಕಲರಿಂಗಾಗಿ ಅದನ್ನು ಯೂಸ್ ಮಾಡೋರು. ಆ ಇಂಡಿಗೋ ಪೌಡರ್ಸ್ ನೀವು ಯಾವುದೇ ಗ್ರಂಥಿ ಅಂಗಡಿ ಇಲ್ಲ ಆಯುರ್ವೇದ ಶಾಪ್ಸ್ಗೆ ಹೋದರೆ ನಮಗೆ ಇಂಡಿಗೋ ಪೌಡರ್ ಸಿಗುತ್ತೆ. ಸೊ ಇವನ್ ಅದಕ್ಕೆ ಏನು ಮಾಡ್ತೀರಾ, ಸ್ವಲ್ಪ ನೀರು ಹಾಕಿ, ಕರೆಕ್ಟ್ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಸೊ ಇಮ್ಮಿಡಿಯೇಟಾಗಿ ನೀವು ತಲೆಗೆ ಹಾಕ್ಕೊಡಿ, ಆಯ್ತಲ್ಲ. ಅವಾಗ ನಿಮ್ಗೇನಾಗುತ್ತೆ, ನಾವು ಮೆಹಂದಿ ಹಾಕೊಂಡಾಗ ಏನಾಗುತ್ತೆ, ಸ್ವಲ್ಪ ಡಾರ್ಕ್ ರೆಡ್ ಬರುತ್ತೆ. ಇಂಡಿಗೋ ಹಾಕಿದ್ರೆ ಡಾರ್ಕ್ ಬ್ಲೂ ಆಗುತ್ತೆ, ಒಂಥರ ಬ್ಲ್ಯಾಕಿಶ್ ಆಗಿ ಕಾಣಿಸುತ್ತೆ, ಕರೆಕ್ಟಾ. ನಿಮಗೆ ಅದು ಡಾರ್ಕ್ ಬ್ಲೂ ಥರ ಕಾಣಿಸುತ್ತೆ. ಡಾರ್ಕ್ ಬ್ಲ್ಯಾಕ್ ಆಯ್ತಲ್ಲ, ಪಿಚ್ ಬ್ಲ್ಯಾಕ್ ಅಂತ ನಾವೇನು ಹೇಳ್ತೀವಿ, ಆ ಥರ ಕಲರಲ್ಲಿ ನಮಗೆ ಫೀಲ್ ಆಗುತ್ತೆ.
ಅದು ಒಂದು 15 ಡೇಸ್ 20 ಡೇಸ್ ನಮಗೆ ನ್ಯಾಚುರಲ್ ಆಗಿರುತ್ತೆ. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ನಾವು 2 ದಿನ ಇದಕ್ಕೆ ಸರ್ಕಸ್ ಮಾಡಬೇಕು. ಫಸ್ಟ್ ದಿನ ನಾವು ಮೆಹಂದಿ ಹಚ್ಕೊಬೇಕು, ಸೆಕೆಂಡ್ ದಿನ ಇಂಡಿಗೋ ಪೌಡ್ರ್ ಹಾಕೊಬೇಕು, ಸರಿನಾ? ಇದಕ್ಕೆ ನೀವು ರೆಡಿ ಇತ್ತು ಅಂದರೆ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ದಲೆ ನ್ಯಾಚುರಲ್ಲಾಗಿ ನಾವೇನು ಮಾಡ್ಕೊಬೋದು, ನಮ್ಮ ಗ್ರೇ ಕಲರ್ಸ್ನ ಬ್ಲ್ಯಾಕಾಗಿ ಕನ್ವರ್ಟ್ ಮಾಡ್ಬೋದು. ಫಾಸ್ಟಾಗಿ ಮಾಡಬೇಕು ಅಂದರೆ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡ್ತೀವಿ ನಾವು 10 ನಿಮಿಷ 5 ನಿಮಿಷ, ಅದೆಲ್ಲನೂ ಕೂಡ ಮೋಸ್ಟ್ ಡೇಂಜರಸ್, ಸರಿನಾ? ಈಗ ಗಡ್ಡಕ್ಕೂ ಬಂದಿದೆ, ಚೆಸ್ಟ್ ಹೇರ್ಸ್ ಬಂದಿದೆ, ಆ್ಯಮ್ಸ್ ಏರ್ ಅದಕ್ಕೂ ಬಂದಿದೆ. ನೀವು ಯೋಚನೆ ಮಾಡಿ 10 ನಿಮಿಷ 15 ನಿಮಿಷದಲ್ಲಿ ಅದು ಕಲರಿಂಗ್ ಆಗುತ್ತೆ ಅಂದರೆ ಎಷ್ಟು ಸ್ಟ್ರಾಂಗ್ ಕಾನ್ಸಂಟ್ರೇಟೆಡ್ ಕೆಮಿಕಲ್ಸ್ ಅದರಲ್ಲಿ ಇರುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ನನ್ನ ಪ್ರಕಾರ ನೀವು ಈ ನ್ಯಾಚುರಲ್ ಟೆಕ್ನಿಕ್ನೇ ಅಂದರೆ ನ್ಯಾಚುರಲ್ ಹೇರ್ ಕಲರಿಂಗ್ ಟೆಕ್ನಿಕ್ನ ನೀವು ಯೂಸ್ ಮಾಡಿದ್ರೆ ದಟ್ ವಿಲ್ ಬಿ ಬೆಟರ್. ಅದ್ರ ಜೊತೆಗೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಿಮಗೆ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಫುಡ್ ಯಾವ ಥರ ಇರಬೇಕು ಅಂದರೆ ವೈಟಮಿನ್ ರಿಚ್ ಫುಡ್ನ ನೀವು ತಿನ್ನಲೇಬೇಕು ಕಂಪಲ್ಸರಿ. ಮತ್ತು ಮಿನರಲ್ಸ್ ಬೇಕು ನಮಗೆ, ಕ್ಯಾಲ್ಶಿಯಮ್ ಇರಬೇಕು, ಐರನ್ ಇರಬೇಕು, ಮ್ಯಾಂಗನೀಸು, ಮೆಗ್ನೀಷಿಯಮ್, ಜಿಂಕ್, ಈ ಥರ ಫುಡ್, ಎಸ್ಪೆಷಲಿ ಐರನ್ ರಿಚ್ ಫುಡ್ ತಿನ್ನಿ ಆಯ್ತಲ್ಲ. ಅಂದರೆ ಗ್ರೀನ್ ಲೀವ್ಸ್ ನಾವು ನೋಡಿಕೊಂಡ್ರೆ, ತರಕಾರಿಗಳು ನೋಡಿಕೊಂಡ್ರೆ, ಫ್ರೂಟ್ಸ್ ನೋಡಿಕೊಂಡ್ರೆ, ಇದನ್ನೆಲ್ಲ ಕೂಡ ನೀವು ತಿಂದರೆ ನಮಗೇನಾಗುತ್ತೆ, ವೈಟಮಿನ್ ಡಿಫಿಷಿಯನ್ಸಿ ಕಾಂಪನ್ಸೇಟ್ ಮಾಡ್ಕೊಬೋದು. ಮತ್ತು ನಮಗೆ ಪ್ರೋಟೀನ್ಸ್ ಕೂಡ ಬೇಕಾಗುತ್ತೆ, ಕಾಳುಗಳು ನೀವು ಜಾಸ್ತಿ ತಿನ್ನಿ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ವಿಷಯನ, ಸರಿನಾ? ಏನು ಬರೀ ಈ ಥರ ಫುಡ್ ತಿನ್ನಿ ಅಂದರೆ ನಿಜವಾಗ್ಲೂ ಅದೇ ಥರ ಫುಡ್ ತಿಂದ್ರೇ ನಮ್ಗೆ ಈಗ ಗೊತ್ತಾಗಲ್ಲ ಇದು ಲಾಂಗ್ ಟರ್ಮಲ್ಲಿ ಇದ್ರ ಎಫೆಕ್ಟ್ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ಥರ ನಮ್ಮ ಒಂದು ಗ್ರೇ ಹೇರ್ಸ್ನ ನ್ಯಾಚುರಲಾಗಿ ಹೇಗೆ ನಾವು ಆಯ್ತಲ್ಲ ಬ್ಲ್ಯಾಕ್ ಕಲರಾಗಿ ಕನ್ವರ್ಟ್ ಮಾಡ್ಕೊಬೋದು ಅನ್ನೋದು ಒಂದು ಟೆಕ್ನಿಕ್ಕು. ಮತ್ತು ಆದಷ್ಟು ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಆಯಿತಾ. ಇಷ್ಟು ಹೇಳ್ತಾ ಈ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಆರೋಗ್ಯವಾಗಿರ್ರಿ, ಖಂಡಿತ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಿಮ್ಮ ಹಿತೈಷಿ ಅಂತ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ನಾನು ಕೇಳ್ಕೊತ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.